ಸೊ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ಈ ವ್ಲಾಗ್ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದ. ಎಸ್ಪೆಷಲಿ ನನಗರೆ ಭಾಳ ಸ್ಪೆಷಲ್ ಅದ. ಎದಕ್ಕಂದ್ರೆ ನನಗೆ ಹೇಳಕ್ಕೆ ಭೀ ಬರಲ್ಲಕ್ಕದು ಬಾಯಿಗೆ ನೀರು ಹೊಂಟದ. ಎದಕ್ಕಂದ್ರೆ ಇದು ವ್ಲಾಗ್ ಡಿನ್ನರ್ ಸ್ಪೆಷಲ್ ಅದ. ಸೊ ಡಿನ್ನರ್ದಾಗ ಇವತ್ತು ನನ್ನ ಫೇವ್ರೆಟ್ ರೆಸಿಪಿ ಅದ. ಅದಕ್ಕೆ ನಮ್ಮ ಪಪ್ಪ ತಂದರದು ಏನದಂತ ನಾನು ನಿಮಗೆ ಹೇಳಲ್ಲ, ಡೈರೆಕ್ಟ್ ತೋರಿಸ್ತೀನಿ ಅಂತ. ಭಾಳ ಅಂದ್ರೆ ಭಾಳ ಖುಷಿದಾಗಿದ್ದೀನ. ಬರ್ರಿ ಈ ರೆಸಿಪಿ ನಮ್ಮ ಮಮ್ಮಿಯರು ಇಷ್ಟು ಮಸ್ತ್ ಮಾಡ್ತಾರ. ಬರ್ರಿ ಅದು ಬ್ಲಾಗ್ ಶೇರ್ ಮಾಡ್ತೀನಿ ಅಂತ ಇವಾಗ ನಿಮ್ಮ ಜೊತೆ. ಅವ ಏನು ತಂದಾರ ಪಪ್ಪ ತೋರ್ಸು. ಮೀನಾ ಏ ಹೌದಲ್ಲ, ನಮ್ಮ ಮಮ್ಮಿ ನೋಡ್ರಿ ಎಷ್ಟು ದೊಡ್ಡ ಸರ್ಪ್ರೈಸ್. ಒಂದೊಂದ್ಸಲ ಈ ಲೆವೆಲಿಗೆ ಸರ್ಪ್ರೈಸ್ ಕೊಡ್ತಾರ. ನನಗರೆ ಫಿಶ್ ಮೀನಾರೇ ಫುಲ್ ಫೇವ್ರೆಟ್. ಅದರ ನಮ್ಮ ಮಮ್ಮಿ ಮಾಡೋದ್ರೆ ಫುಲ್ ಫೇವ್ರೆಟ್. ಸೊ ನಡ್ರಿ ಸ್ಟಾರ್ಟ್ ಮಾಡಮಂತ. ಸ್ಟಾರ್ಟ್ ಚಲೋ ಲೆಟ್ಸ್ ಗೋ. ಏನು ಮಾಡ್ಬೇಕು ಫಸ್ಟ್? ತೊಳಿಬೇಕು. ಓಕೆ, ಉಪ್ಪು ಹಚ್ಚಿ ಏನು ಹಾಕ್ಬೇಕು ಫಸ್ಟಿಗೆ ಅದ್ರದಾಗ? ಉಪ್ಪದ ಹಚ್ಚಿ ತೊಳಿಬೇಕು. ಇದು ಉಪ್ಪು ಹಚ್ಚಿ ಇಟ್ಟಿದ್ವಿ ಈಗ ಹಚ್ಚಿ ಅಂದ್ರೆ ಒಂದ್ಸಲ ಹಂಗೆ ತೊಳ್ಕೊಬೇಕೇನು? 2 ಸಲ 2-3 ಸಲ? ಆಮೇಲೆ ಉಪ್ಪು ಹಾಕಿ ತೊಳಿ. ಈಗ ಇಲ್ಲಿ ನಮ್ಮ ಮಮ್ಮಿ ಸ್ವಲ್ಪ ಉಪ್ಪು ಹಾಕ್ಲತ್ತಾಳ. ಉಪ್ಪು ಹಾಕ್ಕೊಂಡು ಇನ್ನೊಂದು ಮೀನ ಫುಲ್ ಕಂಪ್ಲೀಟಾಗಿ ಚಲೋ ಕ್ಲೀನಾಗಿ ಒಂದು 7 ಸಲ ತೊಳೆದಾರ. ಉಪ್ಪು ಹಾಕಿ ಒಂದು 4 ಸಲ ಅದಕ್ಕಿಂತ ಮುಂಚೆ ಮುಗಿಸ್. ಅದ್ರಾಗ ಫಸ್ಟ್ ಈಗ ನೀ ಏನು ಮಾಡತ್ತಿ? ಇದು ಫ್ರೈ ಮಾಡ್ತೀನಿ. ಮಮ್ಮಿ ಇದು ಫಿಶ್ ಗ್ರೇವಿ ಮಾಡ್ತಾರಂತ ನೋಡಬೇಕು. ಅದಾದ್ಮೇಲೆ ಅರಿಶಿಣ, ಉಪ್ಪು, ಅರಿಶಿಣ ಮತ್ತು ಖಾರ. ಇವಾಗ ನೆಕ್ಸ್ಟ್ ಖಾರ ಹಾಕ್ಲತ್ತಾರ. ಸೊ ಇದಕ್ಕೆ ಸ್ವಲ್ಪ ಖಾರ ಹೆಚ್ಚಿಗೆ ಇರಬೇಕು, ಹಂಗಂದ್ರೆ ಟೇಸ್ಟ್ ಬರ್ತದೆ. ಸ್ವಲ್ಪ 1 ಸ್ಪೂನ್ ಹಾಕ್ಯಾರ, 2 ಸ್ಪೂನ್, 3 ಸ್ಪೂನ್, 3.5. ಸೊ 3.5 ಸ್ಪೂನ್ ಖಾರ ಹಾಕ್ಬೇಕು ನೋಡ್ರಿ. ಅದು ಚಲೋ ಮಸ್ತ್ ಎಲ್ಲ ಫುಲ್ ಮಿಕ್ಸ್ ಆಗ್ಬೇಕದು ಹಂಗೆ. ಯಾಕಂದ್ರೆ ಎಲ್ಲ ಹತ್ತಬೇಕಲ್ಲ ಖಾರ ಕರೆಕ್ಟಾಗಿ. ಕೈಲಿ ಇದು ಮಾಡಲಾರ್ದೆ ಕೈಲಿ ಸೊ ನಮ್ಮ ಇಷ್ಟ ಫುಲ್ ಎಲ್ಲ ನೋಡ್ರಿ ಚಲೋ ಮಿಕ್ಸಪ್ ಮಾಡಿದ್ರೆ ಹಾಗೆ ಫುಲ್ ಎಲ್ಲ ಇದು ಮಾಡಿ. ನಮ್ಮ ಮಮ್ಮಿ ಈಗ ಅವಾಗೆ ಇದು ಹುಂಚಿನಕಾಯಿ ನೆನೆ ಹಾಕಬೇಕು. ಹುಂಚಿನಕಾಯಿ ರಸ ಹಾಕ್ಬೇಕು. ಈಗ ಹಿಂಡಿ ಹಿಂಡಬೇಕು, ಚಲೋ ಹಿಂಡಿ ಅದಕ್ಕೆ ಹಾಕ್ಬೇಕು ಫುಲ್ ಹುಳಿ. ಹುಂಚಿನಕಾಯಿ ಅದಕ್ಕೆ ಸ್ವಲ್ಪ ಹೆಚ್ಚಿಗೆ ಇರ್ಬೇಕಲ್ಲಮ್ಮ ಹುಳಿ. ಟೇಸ್ಟ್ ಬರ್ತದೆ. ಸೊ ಭಾಳ ದಿನ ಆಗಿತ್ತು ನಮ್ಮ ಮನೆಗೆ ಫಿಶ್ ತರ್ಲಾರ್ದು. ಅಮ್ಮ ಈಗ ಮತ್ತೆ ದಸರಾ ಈಗ ಮತ್ತೆ ದಸರಾ ಕ್ಲೀನಿಂಗ್ ಅದಾದ್ಮೇಲೆ ಮತ್ತೆ ಆಗಲ್ಲ. ಅವಾಗ ನಮಗೆ ನಡೆಯಲ್ಲ.
ಅದಕ್ಕೆ ಹೀಗೆ ಮಟನ್ ಇದನ್ನು ತಿನ್ನೋದು ಏನಿದೆ ಇನ್ನೊಂದು 8 ದಿನ ಅಟ್ಟೆ. ಮಟನ್ ಬೇಡಪ್ಪ ಸಾಕಾಗ್ಯದ. ಈಗ ಆಯ್ತು, ಈಗ ಎಲ್ಲ ತೊಳೆಯೋದಲ್ಲ. ಈಗ ನಮ್ಮ ಮನೆಗೆಲ್ಲ ಕ್ಲೀನಿಂಗ್, ದಸರಾ ಕ್ಲೀನಿಂಗ್ ಸ್ಟಾರ್ಟ್ ಆಗ್ತದೆ ಈಗ. ಅದಕ್ಕೆ ತರಿಸಿದ್ದೇನೆ. ಈ ಥರ ಹುಂಚಿನಕಾಯಿ ಎಲ್ಲ ಹಿಂಡಿ ಹಾಕಬೇಕು, ರಸ. ಕಲಿಸ್ಲಿಲ್ಲ. ಆಮೇಲೆಲ್ಲ ರವೆ ಹಚ್ಚಿಸಿ ಉರಿಬೇಕು ಬಟ್ಟ ಇವು. ಅದನ್ನ ರವೆ ಹಚ್ಚಿ ಉರಿಯೋದು. ಈಗೇನೊಂದು ಸ್ವಲ್ಪ ಹೊತ್ತು ಮುಚ್ಚಿಗೆ ಇಡ್ಬೇಕೇನು, ಮ್ಯಾರಿನೇಟ್ ಮಾಡ್ಬೇಕೇನೋ ಈಗ ಸ್ವಲ್ಪ? ಸ್ವಲ್ಪ ಎಲ್ಲ ಇದಾಗಬೇಕಲ್ಲ. ಎಲ್ಲ ಚಲೋ ಮಸಾಲದೆಲ್ಲ ಹಾಕ್ಬೇಕದು, ಇದು ಆಗ್ಬೇಕಲ್ಲ. ಮಸಾಲೆ ಏನೂ ಹಾಕಲ್ಬಟ ನಾವು. ಬರೀ ಖಾರ, ಅರಿಶಿಣ, ಉಪ್ಪು ಇಷ್ಟೇ ಮಾಡ್ತೀವಿ ನೋಡ್ರಿ. ನಾ ಖರೆ ಹೇಳ್ಬೇಕಂತಂದು ಯಾವ ಅಡ್ಗೆ ನೀವು ಭೀ ನೋಡ್ಲತ್ತೀರಿ, ಯಾವ್ದು ಭೀ ಅಡ್ಗೆಗೆ ನಾವು ಏನು ಭೀ ಮಸಾಲ ಏನು ಭೀ ಹಾಕಲ್ಲ. ಮಸಾಲ ಇಲ್ಲಾರ್ದೆ ಅಡ್ಗೆ ನಾವು ಅಷ್ಟು ಚಲೋ ಮಾಡ್ತಾರೆ ನಮ್ಮ ಮಮ್ಮಿ. ಬರೀ ಅದೇ ಅರಿಶಿಣ, ಖಾರ, ಉಪ್ಪು ಇಷ್ಟೇ ಅಷ್ಟೇ. ಇದಕ್ಕೆ ಏನು ಭೀ ಹಾಕಿಲ್ಲ ನಾವು, ಯಾವ ಭೀ ಮಸಾಲ ಹಾಕಿಲ್ಲ, ಏನಿಲ್ಲ. ಬರೀ ಖಾರ, ಉಪ್ಪು, ಅರಿಶಿಣ ಮತ್ತು ಮ್ಯಾಲ ಒಂದು ಸ್ವಲ್ಪ ಅದು ಹುಂಚಿನಕಾಯಿ ರಸ. ಆಮೇಲೆ ರವೆ ಹಚ್ಚಿಸಿ ಫ್ರೈ ಮಾಡಬೇಕು. ಈಗ ಅದು ಒಂದು ಸ್ವಲ್ಪ ಹೊತ್ತು ಬಿಡ್ತೀವಿ ಮುಚ್ಚಿ. ಎಷ್ಟೊತ್ತಮ್ಮ? ಒಂದು 10-15 ನಿಮಿಷ. 10-15 ನಿಮಿಷ. ಈಗ ಇದು ಏನು ಮಾಡಬೇಕು, ಮುಚ್ಚಿಡ್ರಿ. ಆಮೇಲೆ ಅಂತದಕ್ಕೆ ಇಲ್ಲಿ ಗ್ರೇವಿ ಸಲುವಾಗಿ ನಾವು ಮಮ್ಮಿ ಇವೆಲ್ಲ ಫ್ರೈ ಮಾಡ್ಕೊಳತ್ತಾರ. ಸ್ವಲ್ಪ ಕೊಬ್ಬರಿ ಹುರ್ಕೊಳತ್ತಾರ. ಈಗ ಫಸ್ಟ್ ಅರ್ಧ ಕೊಬ್ಬರಿ ಕೊರೆದು ಇವಾಗ ಫ್ರೈ ಮಾಡಿರ್ತಾರ. ಇಲ್ಲಿ ಅನ್ನ ಕೆಟ್ಟಾರ. ಇದೆಲ್ಲ ಅಡುಗೆ ಮಾಡತ್ತಾನ ಅಷ್ಟೊತ್ತನ ಅನ್ನ ಭೀ ಆತನ. ರೊಟ್ಟಿ ಹೊರಗಿನ ತರಿಸ್ಲತ್ತನಪ್ಪ. ನಿಂಗೆ ಭೀ ಆರಾಮಿಲ್ಲಲ್ಲ ಈಗ? ಹೆಂಗೆ ಅನ್ಸತ್ತದ ಅಮ್ಮ ಜರ? ಈಗ ಇಲ್ಲ, ಆರಾಮ ಅನಿಸ್ಲತ್ತಪ್ಪ, ಅಂದ್ರೆ ಸ್ವಲ್ಪ ವೀಕ್ನೆಸ್ ಅನಿಸ್ಲತ್ತದ. ಹೌದಲ್ಲ? ಜರ ಊಟದ ಮಾಡಿ ಜರ ಚಲೋ ಊಟ ಮಾಡು, ಆ್ಯಪಲ್ ತಿನ್ನು. ಹಣ್ಣು ತಿನ್ನಪ್ಪ. ಅಂದ್ರೆ ಸ್ವಲ್ಪ ಬರೇ ಫೋನೇ ನೋಡ್ಕೊತ ಕೂಡಬೇಡಿ ಜರ. ರಾತ್ರಿ ಬ್ಯಾನ, ರಾತ್ರಿ ಲೇಟ್ ತನ ಭೀ ಫೋನ್ ಬೆಳಗ್ಗೆ ಸ್ವಲ್ಪ ವೀಕ್ನೆಸ್ ಅನಿಸ್ತದೆ. ಗ್ಲೂಕೋಸ್ ಬೊಕ್ಕಳಲ್ಲೇವಲ್ಲ, ಬಟ್ಟೆ ತೊಳಿಲತ್ತೀನಲ್ಲಪ್ಪ. ಹೌದಾ? ಹಾಗಾಗಿ ಈಗ ಅದು ಕೊಬ್ಬರಿ ಹುರ್ಕೊಂಡಾರ. ಈಗ ನೆಕ್ಸ್ಟ್ ಇವೆಲ್ಲ ಏನೇನೋ ಮಸಾಲವ ನೋಡ್ರಿ. ಇವೆಲ್ಲ ಗರಂ ಮಸಾಲ, ಧನಿಯಾ ಇದೆಲ್ಲ ಹಾಕ್ಕೊಂಡು ಹುರ್ಕೊಳತ್ತಾರ. ಈಗ ಚಕ್ಕಿ ಭೀ ಹಾಕ್ಯಾರ. ಪತ್ತ, ತೇಜ್ ಪತ್ತ ಅಲ್ಲ? ಹಳ್ಳು. ಅದಕ್ಕೆ ಫಿಶ್ ಕರಿಗೆ ಮೆಣಸೆ ಇರಬೇಕು. ಸರ್ದಿ ಈಗ ಹೆಂಗೋ ಮಳಿ ಪರ್ಫೆಕ್ಟ್ ಅದ ನೋಡ್ರಿ. ಈಗ ಇದು ಡಿನ್ನರಿಗೆ ರೆಸಿಪಿ ಕರಿ. ಭಾಳ ದಿನ ಆದ್ಮೇಲೆ ತಂದರೆ ಈಗ ದಸರಾ ಕ್ಲೀನಿಂಗ್ ಅಲ್ಲ. ಈಗ ಏನು ಭೀ ತಿನ್ನಲ್ಲ. ಅದಕ್ಕೆ ನಿನ್ನೆನ ಚಿಕನ್ ಕಬಾಬ್ ಭೀ ತಂದಿರು. ನನ್ನ ಫೇವ್ರೆಟ್. ಇದೇನು ಮಾಡಬೇಕು, ಅದು ಕೊಬ್ಬರಿ ಇದು ಕಸಿ ಅಂತ್ರಿ. ಇದ್ರಲಿಂತ ಫಿಶ್ ಫ್ರೈ ಮಸ್ತ್. ಫಿಶ್ ಕರಿ ಗ್ರೇವಿ ಹಂಗೆ ಹಾಕ್ಲಮ್ಮ ಇದ್ರಾಗ. ಅರ್ಧ ಉಳ್ಳಾಗಡ್ಡಿ ಹಾಕೊಂಡು ಇದು ಭೀ ಫ್ರೈ ಮಾಡಬೇಕು. ಇಲ್ಲಿ ಆಲ್ರೆಡಿ ನಾವು ಮೀಲ್ ಮಸಾಲ ಹರಿಲತ್ತ.
ಮಸಾಲ ಸ್ಮೆಲ್ ನೋಡ್ರಿ. ಕೊತ್ತಂಬರಿ ಬೀಜ ಉಳ್ಳಾಗಡ್ಡಿ ಫ್ರೈ ಆಗಬೇಕಲ್ಲ ಚಲೋ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿ ಕಲರ್ ಚೇಂಜ್ ಆಗುತ್ತೆ. ಇವು ಸಂಡೆ ಮಾಡ್ತೀವಪ್ಪ. ಸಂಡೆ ಮಾಡ್ಬೇಕಂದ್ರೆ ಅದು ಈಗ ನಿಮ್ಮ ಪಪ್ಪಂದು ಮಮ್ಮಿಗೆ ಪಪ್ಪಾಗ ಅವ್ರ ಅಜ್ಜ ಅಜ್ಜಿಗೆ ಬಟ್ಟೆ ಇರ್ತದಲ್ಲ. ಹೌದಲ್ಲ, ಸೆಪ್ಟೆಂಬರ್. ಬರಲ್ಲ, ಹೌದು, ಮಾಡ್ಲಕ್ಕೂ ಏನೂ ಬರಲ್ಲ. ಮತ್ತು ಆ ಕಡೆ ಮಂಡ್ಯ ನಾವು ಒಟ್ಟ ತಿನ್ನಲ್ಲ. ಅದಕ್ಕಂತ ಇವತ್ತು ಮಾಡ್ದಂಗೆ ಇಟ್ಬಿಟ್ಟ. ಆ ಕಡೆ ಅಲ್ಲಿದ್ದು ನಾವು ಕ್ಲೀನಿಂಗ್ ತಿನ್ಲಕ್ಕ ದಸರಾ ಕ್ಲೀನಿಂಗ್ ಸ್ಟಾರ್ಟ್ ಆಯ್ತು. ಅದಕ್ಕಂತ ಇವತ್ತು ತರಿಸ್ದೆ ಪಪ್ಪನ ಕೈಲಿ. ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ ಕ್ಲೀನಿಂಗ್. ಮಾಡಲ್ಲ. ಹೌದಲ್ಲ. ಎಣ್ಣೆ ನೋಡ್ಬಿಟ್ಟು ಹೆಂಗೆ ಬಿಟ್ಟದ. ಹೌದಾ, ಕಸಿ. ಹೌದಲ್ಮ. ತೆಗಿಲೆ ಕಸಗಸಿ ಇದು ಅದೆಲ್ಲ ಎಷ್ಟು ಚಲೋ ಬಿಟ್ಟ. ಮಿಕ್ಸಿದಾಗಾದ್ರೆ ಬರಲದು. ಅದಕ್ಕೆ ಯಾವುದೇ ಅಲ್ಲಿ ಹಿಂಗೆ ಕುಟ್ಟದಾಗ ಹಸ್ಕಲ್ದಾಗ ಕುಟ್ಟಿದ್ದು ತಿನ್ಬೇಕು, ಮಸ್ತ್ ಟೇಸ್ಟ್ ಕೊಡ್ತದೆ. ಫುಲ್ ಸಣ್ಣ ಮಾಡಬೇಕದು ಮಸಾಲ, ಸಣ್ಣ ಕುಟ್ಟಬೇಕು ಅದಕ್ಕೆ. ನೋಡ್ರಿ ಮಸಾಲ, ಇದ್ರ ಸ್ಮೆಲ್ ಭೀ ಎಷ್ಟು ಚಲೋ ಹೊಂಟದ. ಕೊಬ್ಬರಿ ಅದು ಧನ್ಯದ ಮಾಡಿ ಒಂದು ಬಟ್ಲಾದಾಗ ತೆಗಿಬೇಕು. ಇದ್ದೇವಲ್ಲ ಅದಕ್ಕಂತ ಇದು ತೊಗೊಂಡಾರ. ಇದು ಅದ್ರಕ ಮತ್ತು ಬೆಳ್ಳುಳ್ಳಿ ಮತ್ತು ಇವೆಲ್ಲ ಏನೋ ಕೊತ್ತಂಬರಿ ಪುದೀನ ಎಲ್ಲ ತೊಗೊಳತ್ತಾರ. ಅದೊಂದು ಸ್ವಲ್ಪ ಕುಟ್ಟಬೇಕು. ಬೆಳ್ಳುಳ್ಳಿ ತೊಗೊಂಡಾರೆ ಇಲ್ಲಿ, ಅದ್ರಕ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಪುದೀನ. ಫಸ್ಟ್ ಇವೆರಡು ಕುಟ್ಬೇಕು ಹಿಂಗೆ ಚಲೋ. ಕುಟ್ಬೇಕು ಚಲೋ. ಹಾಂ, ವೈಟ್ ಅನ್ನ ಬಾಟಿ ಅಷ್ಟಪ್ಪ. ಗ್ರೇವಿದಾಗಲ್ಲ. ನೀ ಹತ್ತಲ್ಲ ತೆಗಿಬಿಡು.
ಬೆನೆ ಅಂತಂದ್ರೆ ನಿಮ್ಮ ಪಪ್ಪ ಏನನ್ನಲ್ಲ ಆಟಕ್ ಮಾಡಲ್ಲ. ಮತ್ತು ನಾವು ಸ್ಕೂಲಿಗೆ ಹೋದಾಗ ಮತ್ತು ಬಟ್ಟಿ ಬಾಂಡೆ ಯಾರು ಮಾಡ್ಯಾರ 2 ದಿನ ಆರಾಮಿಲ್ಲ ಅಂತ ಕೇಸಿ ಹಾಂ ಮತ್ತು ಇನ್ನೂ ಸ್ವಲ್ಪ ಸೊ ಅದ್ರಾಗ ಸ್ವಲ್ಪ ಹೆಚ್ಚಾಗಿತ್ತಂದ್ರೆ ಇನ್ನೊಂದು 4 ಹೋಳು ಬೆಳ್ಳುಳ್ಳಿ ಹಾಕ್ಯಾರ ಮತ್ತು ಇದು ಆಗ್ಬೇಕಲ್ಮ ಕುಟ್ಟಬೇಕಲ್ಲ. ಗಿಡಿಯ ಮಾಡತ್ತಿಲ್ಲ ತೆಗಿಗೆ ಮಾಡೋದು ತೆಗ್ತೀನಿಲ್ಲ. ಸೊ ಇಲ್ಲಿ ಮಮ್ಮಿ ಹಂಚಿಟ್ಟಾರ ಫಿಶ್ ಫ್ರೈ ಮಾಡ್ಲಕ್ಕ. ಈಗ ಅದ್ರಾಗ ಎಣ್ಣೆ ಹಾಕೊಲತ್ತಾರ. ಇದು ಅವಾಗೆ ನಾವು ಬೋಂಡ ಮಾಡಿದೆವು, ಅದ್ರದ್ದು ಎಣ್ಣೆ ಅದ. ಫ್ರಿಜ್ದಾಗ ಅದ ನೋಡಮ್ಮ, ಕೆಳಗದ. ಇಲ್ಲಿ ಮಮ್ಮಿ ಪ್ಲೇಟ್ದಾಗ ಇವಾಗ ರವೆ ಹಾಕೊಲತ್ತಾರ. ರವೆ ಇಷ್ಟ ನೋಡ್ರಿ, ಮತ್ತು ಏನು ಭೀ ಹಚ್ಚಮಲ್ಲ ನಾವು. ಇದು ಹಚ್ಚಿ ಹುರಿದ್ರೆ ಚಲೋ ಟೇಸ್ಟ್ ಮತ್ತು ಕ್ರಿಸ್ಪಿ ಭೀ ಆಗ್ತದ. ಅವು ಸುಮ್ಮನೆ ಅದೇ ಹೇಳತ್ತೀನಿ. ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಇವೆಲ್ಲ ಏನು ಯೂಸ್ ಮಾಡಲ್ಲ ನಾವು. ಇದು ಒಂದೇ. ಇಲ್ಲಿ ಎಣ್ಣೆ ಕಾಯ್ಲತ್ತದ ಮಸ್ತ್. ಇಲ್ಲಿ ಮಸಾಲ ಹಾಕೋದು, ಅದ್ರಾಗ ಲಸನ್ ಕುಟ್ಲತ್ತಿರಲ್ಲ. ಈಗ ಅದ್ರದಾಗ ಕರಿಪತ್ತ ಹಾಕಿ ಕೊತ್ತಂಬರಿ ಇಲ್ಲಮ್ಮ ಬಾಯಿಗೆ ಬಂತಂಗ ಕೊತ್ತಂಬರಿ. ಮಟನ್ಗೆ ಐತಿ ಬಿಟ್ಟ, ಒಂದು ಫಿಶ್ಗೆ ಐತಿ, ಎವದಕ್ಕೆ ಐತಿ. ಕಡಿಪತ್ತ ಹಾಕ್ಬಿಡ್ದು ಬಿಟ್ಟ, ತತ್ತಿಗೆ ಐತಿ, ಎವದಕ್ಕೆ ಆಗ್ಲಿ ಅವೆಲ್ಲ ಹಾಕ್ಬಿಡ. ಬರೀ ಪಲ್ಯಾಗ ನಾಷ್ಟಾಗ ಅಷ್ಟೇ ಹಾಕ್ತಾರಲ್ಲ, ಇವು ನಾನ್ ವೆಜ್ಜಿಗೆ ಹಾಕಲ್ಲ. ಹಾಕ್ಬಿಡ್ಬಿಟ್ಟ. ಇದು ಈಗ ಎರಡಮಿಗೆ ಸೈಡಿಗಿಡು. ಈಗ ಫಿಶ್ ತಗೋ, ತೆಗಿ ಢಕ್ಕನ್ ಫುಲ್ ಜರ ಕ್ಲೋಸ್ ಅಪ್. ವಾವ್. ರೆಡಿ. ಎಸ್. ಈಗಿದು ನಮ್ಮ ಮಮ್ಮಿ ನೋಡ್ರಿ ಎಷ್ಟು ಚಲೋ ಅದರದಾಗೆಲ್ಲ ಹಿಂಗೆ ಕಲಿಸ್ತಾರೆ. ರವೆ ಹಚ್ತಾರ, ಬಿಡ್ತೀನಿ. ಎಣ್ಣೆಗೆ ಬಿಟ್ಟು ನೋಡ್ರಿ, ಎಣ್ಣೆ ಭೀ ಮಸ್ತ್ ಕಾಯ್ತದ. ಈ ಹಾಗೆ ಒಂದು ಅದು ಫಿಶ್ ಚಲೋ ಎಲ್ಲ ಮಸಾಲ ಹಚ್ಚಿದ್ದು ರವೆ ಹಚ್ಚಿ ಈ ಥರ ಎಣ್ಣೆ ಬಿಡಬೇಕು. ನೋಡ್ರಿ ಇಷ್ಟು ಮಸ್ತ್ ಕಾಣುತ್ತೆ. ಅದು ಮತ್ತು ಒಂದು 2-3 ನಿಮಿಷ ಫ್ರೈ ಮಾಡಿ ಹಿಂಗೆ ಉಲ್ಟಾ ಮಾಡಬೇಕು. ಆ ಕಡೆಯಿಂದ ಫ್ರೈ ಮಾಡ್ಕೋಬೇಕು. ಈಗ ಉಲ್ಟಾ ಮಾಡಿ ಎರಡು ನಿಮಿಷ ಅಲ್ಲಮ್ಮ, ಒಂದು 2 ನಿಮಿಷ 2 to 3 ಮಿನಿಟ್ಸ್. ಅದು ಸ್ವಲ್ಪ ಹೊತ್ತು ಮುಚ್ಚ್ರಿ ಹಿಂಗೆ. ಸೊ ಮುಚ್ಚಿಡ್ರಿ ಸ್ವಲ್ಪ ಹೊತ್ತು. ನೋಡೋಣ. ಅದ್ರ ಸೌಂಡ್ ನೋಡ್ರಿ ಹಿಂಗೊಂದು.
ಅದು ಚಲೋ ಫ್ರೈ ಮಾಡ್ಬೇಕಾ ಮತ್ತು ಹೊಟ್ಟೆ ಖರಾಬ್ ಆಗ್ತದೆ. ಹೊಟ್ಟೆ ಖರಾಬ್ ಆಗ್ತದ ಹಸ್ಕ ಫ್ರೈ ಮಾಡಬಾರ್ದು. ಮೋಷನ್ ಆಗ್ತದೆ. ಚಿಕನ್ ಫ್ರೈ ಆಗುತ್ತೆ. ಚಲೋ ಎಲ್ಲ ಕಡೆ ನಿಂತು ಸೈಡ್ ಉಲ್ಟಾ ಅದೆಲ್ಲ ಮಾಡಿ ಚಲೋ ಫ್ರೈ ಮಾಡಬೇಕು. ಈ ಕಡೆ ಚಲೋ ಫ್ರೈ ಮಾಡಿ ಇದೆಲ್ಲ ಚಲೋ ಫ್ರೈ ಮಾಡ್ಯಾರ. ಚಲೋ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇದು ಸುಮ್ಮನೆ ಹಸ್ಕ ಫ್ರೈ ಮಾಡಬಾರ್ದು. ಇದು ಹಾಕ್ಬೇಕು, ಟೇಸ್ಟ್ ಭೀ ಬರಲ್ಲ ಅದು. ಸ್ವಲ್ಪ ಆಯ್ತಲ್ಲ, ಇವಾಗ ಸೈಡಿಗೆ ತೆಗೆದಿಡ್ತಾರೆ. ಅದು ಎಣ್ಣೆ ಜಾನ್ಬೇಕಲ್ಲ, ಎಣ್ಣೆ ಜಾನ್ದಾದ್ಮೇಲೆ ಸೈಡಿಗೆ ಪ್ಲೇಟ್ದಾಗ ತೆಗಿತಾರೆ. ಈಗ ಉಳ್ಕಿದೆಲ್ಲ ಹಾಗೆ ಫ್ರೈ ಮಾಡ್ಕೋಬೇಕು. ಒಂದೊಂದೊಂದೊಂದು ರವಾಗ ಹಚ್ಚಿ ಎಣ್ಣೆದಾಗ ಬಿಡಬೇಕು. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತವ. ಸ್ಮೆಲ್ ಭೀ ಎಷ್ಟು ಘಮ ಘಮ ಆಗತ್ತೆ. ಫುಲ್ ಕ್ಲೋಸ್ ಆಗ್ತೈತೆ. ಇದು ತೆಗಿಲತ್ತಾರೆ ಇಲ್ಲಿ ನಮ್ಮನ್ನು. ಈಗ ನೋಡ್ರಿ ಎಷ್ಟು ಚಲೋ ಫ್ರೈ ಆಗೈತೆ. ಇದು ಭೀ ನೋಡಿ ಎಷ್ಟು ಚಲೋ ಮಸ್ತ್ ಫ್ರೈ ಆಗೈತೆ. ಇದು ಇಲ್ಲಿ ಮುಚ್ಚಿಟ್ಟಾರ. ಇದು ಇವಾಗ ಜಸ್ಟ್ ಎಣ್ಣೆಗೆ ಬಿಟ್ಟಿದ್ರಲ್ಲ ಅದು ಮುಚ್ಚಿಟ್ಟಾರ. ಈ ಕಡೆ ಮಾಡಕ್ಕೆ ಈ ನೆಕ್ಸ್ಟ್ ಇದು ಆದಮೇಲೆ ಗ್ರೇವಿ ಮಾಡೋವಂತ. ಮಾಮ ಕೊಡ್ಬೇಕಲ್ಲ ಊಟ. ನಮ್ಮ ಮಮ್ಮಿ ನಮ್ಮ ಮಾಮಗೆ ಫೋನ್ ಹಚ್ಚಾರ್ರಿ. ಸೊ ಅವ್ರಿಗೆ ಭೀ ಇಷ್ಟ ಅಲ್ಲ, ಅದಕ್ಕೆ ಇಲ್ಲೇ ಇರ್ತಾರೆ. ಅದೇ ಎಣ್ಣೆ ಒಳಗೆ ರವೆಗಳು ಕೊಡ್ತಿತ್ತಲ್ಲ ಎಣ್ಣೆ, ಅದೇ ಎಣ್ಣೆ. ಇವಾಗ ಗ್ರೇವಿ ಮಾಡ್ತಾರೆ. ಎಣ್ಣೆ ಜಾಸ್ತಿ ಹಾಕ್ಬಿಡು ನಿನಗೆ ಭೀ ಮತ್ತು ಪಪ್ಪಾಗ ಭೀ. ಇಲ್ಲಿ ಗ್ರೇವಿ ಮಾಡ್ತಾರೆ ಮಾಮ. ನಮ್ಮ ಮಾಮ ಭೀ ಇಲ್ಲೇ ಬಾಜು ಕಾಲನಿದಾಗೆ ಇರ್ತಾರೆ. ಸೊ ಅವ್ರಿಗೆ ಭೀ ಇಷ್ಟ ಅಲ್ಲ, ಅದಕ್ಕೆ ಇವಾಗ ಅವ್ರು ಫೋನ್ ಹಚ್ಚಿದ್ರು. ನಮ್ಮ ಮಮ್ಮಿಂದ ತಮ್ಮ ಅವ್ರಿಗೆ ಫೋನ್ ಹಚ್ಚಿದ್ರು. ಅದಕ್ಕೆ ಈಗ ಬಂದು ತಗೊಲ್ಲ ಬಂದಾರ. ಅವ್ರಿಗೆ ಬರ್ತಾರ ಈ ಫೋನ್ ಹಚ್ಚಿಲ್ಲ. ಇಲ್ಲಿ ಎಣ್ಣೆ ಕಾಯ್ತದ, ಅದ್ರ ಸಂಗಟಿ ಗ್ರೇವಿ ಭೀ ಮಾಡ್ಲತ್ತಾರೆ. ಎಣ್ಣೆ ಕಾಯ್ತದ. ಈಗ ಅದು ಏನು ಕುಟ್ಟಿಟ್ಟಿದ್ದೇವಲ್ಲ ಹಸ್ಕಲ್ದಾಗ, ಅದ್ರಕ್ಕೆ ಲಸನ್ ಮತ್ತು ಕೊತ್ತಂಬರಿ. ಈಗ ಇದು ಎಣ್ಣೆ ಕಾದಾದ್ಮೇಲೆ ಅದು ಹಾಕಬೇಕು. ಇದು ಶೇರ್ವ ಜಾಸ್ತಿ ಮಳೆಗಾಲದಾಗ ಮತ್ತು ತಿನ್ನಬೇಕು. ಹೌದು. ಇದು ಏನಂತಾರೆ ಫಿಶ್ ಗ್ರೇವಿ ಕರಿ ಯಾವಾಗ ಚಲೋ ಅಂತಂದ್ರೆ ಥಂಡಿ ಇರ್ತದಲ್ಲ ಅವಾಗ ಚಲೋ, ಮತ್ತು ಮಳೆಯದು ಬರ್ತದಲ್ಲ ಅವಾಗ ಅದಕ್ಕೆ ಗರಂ ಹೆಡ್ ನೋಡ್ರಿ ಹೆಡ್ ನೀವು ಸಣ್ಣವ್ರದಾಗ ನಮಗೆ ಏನಾದ್ರು ಜರ್ರ ಸರ್ದಿ ಬರಬೇಕು ಅದೇ. ಈಗ ಒಂದೊಂದು ಇದಿಷ್ಟೇ ಹಾಕ್ಯಾರ ನೋಡ್ರಿ ನಮ್ಮ ಮಮ್ಮಿ, ಹಿಂಡಿ ಹಾಕಿಲ್ಲ ಹೆಚ್ಚಿಗೆ. ಅದೆಲ್ಲ ಮಸಾಲೆ ಏನು ಹಚ್ಚಿ ಇಟ್ಟಿದ್ರಲ್ಲ ಬುಟ್ಟಿದಾಗ ಮ್ಯಾರಿನೇಟ್ ಮಾಡಿದ್ದು. ಈಗ ಅದು ಒಂದು ಬಿಡ್ಲತ್ತ.
ಎಣ್ಣೆ ಹಿಂಗೆ ಬಿಡ್ಬೇಕು ನೋಡ್ರಿ. ಒಂದು 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 ಅದು ಸ್ವಲ್ಪ ಬ್ರೌನ್ ಆಗಬೇಕು. ನಾವು ಅದ್ರಕ್ಕೆ ಲಸನ್ ಮತ್ತು ಕೊತ್ತಂಬರಿ ಕುಟ್ಟಿಟ್ಟಿದ್ದು ಸ್ವಲ್ಪ ಬ್ರೌನ್ ಆದಮೇಲೆ ಎಲ್ಲ ಒಂದೊಂದು ಪೀಸ್ಗಳು ಫಿಶ್ ಇದು ಬಿಡಬೇಕು ಒಳಗೆ. ಚೆನ್ನ ನೋಡ್ರಿ ಚೆನ್ನೊಳಗೆ ಇವಾಗ ಇದು ಹುಣಸಿನಕಾಯಿ ಅದು ರಾಡಿ ಹಾಕ್ಬೇಕು ಸ್ವಲ್ಪ. ಅದು ಫ್ರೈ ಸಲಕ್ಕೊಂದು ಮ್ಯಾರಿನೇಟ್ ಮಾಡಿಟ್ರಲ್ಲ ಅದಕ್ಕೊಂದು ಸ್ವಲ್ಪ ಹಿಂದೆ ಹಾಕ್ಯಾರ ಹುಣಸಿನ್ಕಾಯಿ. ಈಗ ಇದಕ್ಕೊಂದು ಸ್ವಲ್ಪ ಹಾಕ್ತಾರೆ. ಈಗ ನೀರು ಹಾಕೋಲತ್ತ ಈಗ ಇದೊಂದು ಹಿಂಡೆ ಹಾಕ್ಬೇಕು. ಈಗ ಮತ್ತು ಹುಣಸಿನ್ಕಾಯಿ ಹತ್ರ ಅದು ಮಸಾಲ ಭೀ ಏನು ಕುಟ್ಟಿಟ್ಟಿದ್ದಾವಲ್ಲ ಅವಾಗೆ ಸ್ಟಾರ್ಟಿಂಗ್ ಅದು ಮಸಾಲ ಹಾಕಬೇಕು. ಕೊಬ್ಬರಿ, ಧನಿಯಾ, ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡಿ ಕುಟ್ಟಿದ್ದಾವಲ್ಲ ಹಸ್ಗದಾಗ ಅದು ಹಾಕಬೇಕು. ಅಮ್ಮ ಉಪ್ಪು ಅಮ್ಮ ಭಾಳ ನಡು ಬರ್ತಮ್ಮ, ಹಂಗೆಲ್ಲ ಬರಬಾರ್ದು ವಿಡಿಯೋ ಇದು ಮಾಡೋ ಟೈಮಿಗೆ. ಇಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಲತ್ತಾರ ನೋಡ್ರಿ. ಅಷ್ಟು ನೀರು ಮಾಡಲ್ರಿ, ಯಾಕಂದ್ರೆ ಈಗ ನಮ್ಮ ಮಾಮ ಭೀ ಹೊಂಟಾರಲ್ಲ ಅವ್ರು ಮಸಾಲೆ ಹೆಚ್ಚಿಗೆ ತಿನ್ನಲ್ಲ. ಸೊ ಅದಕ್ಕಂತ ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಯಾರ. ಈಗ ಅಂದ್ರೆ ಭೀ ಅದೆಲ್ಲ ಚಲೋ ಮಿಕ್ಸ್ ಆಗೋದು, ಗ್ರೇವಿ ಫುಲ್ ಗಟ್ಟಿನೇ ಆಗ್ತದೆ ನೋಡ್ರಿ. ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಉಪ್ಪು ಹಾಕ್ಯಾರ, ಖಾರ ಭೀ ಹಾಕ್ಲತ್ತಾರ. ಸೊ ಸ್ವಲ್ಪ ಅರ್ಧ ಸ್ಪೂನ್ ಮ್ಯಾಲೆ ಸ್ವಲ್ಪ ಖಾರ ಹಾಕ್ಯಾರ. ಇವಾಗ ಅರಿಶಿಣ ಹಾಕ್ತಾರೆ ನೆಕ್ಸ್ಟ್. ನಾವು ಪಪ್ಪಂದು ಡ್ಯೂಟಿ ಶಾಬಕ್ಕಿತ್ತಲ್ಲಪ್ಪ, ಶಾಬಕ್ಕಿದ್ದಾಗ ಪಪ್ಪನ ಕಂಪನಿ ಚಾಲು ಇತ್ತು. ಅವು ಜಾಸ್ತಿ ನಾವು ಮೇಲೆ ಇದು ತಿಂತಿದ್ದಾವ, ಯಾಕಂದ್ರೆ ನಮ್ಮ ಮೈನ ಒಳಿ ಅಲ್ಲೇ ಸರಿನೇ ಹಂಗೆ ತರ್ತೀವಿ. ಮನೆ ತಂತಾನು ಕೊಟ್ಟು ಹೋಗ್ತಿರೋ ಅವರು ಪಪ್ಪ ಡ್ಯೂಟಿಗೆ ಹೋದಾಗ. ನಮ್ಮ ಕಂಪನಿ ಬಂದಾಗ ಕಂಪನಿ ಬಂದ್ಮೇಲೆ ಈಗ ನೀವು ಎಜುಕೇಶನ್ ಸಲಕ ಗುಲ್ಬರ್ಗ ಬಂದೇವ್ ನಾವು. ಗುಲ್ಬರ್ಗ ಬಂದ್ಮೇಲೆ ಏನಾಗ್ಯದ ನಮಗೆ ಮಟನ್ನು ಬಿಟ್ಟಿವಿ, ಎಲ್ಲ ಬಿಟ್ಟಿವಿ. ಖರೆ ಬಿ ಈಗ ಇದು ನೋಡ್ರಿ, ಇದು ಇದು ಏನಂತಾರೆ ಫಿಶ್, ಇದು ನಾವು ಶಾಬಾದ್ಲಿಂತ ತಂದೀವಿ. ನಾವೆಲ್ಲ ಮಟನ್ ಅಲ್ಲಿ ಏನೇ ಇರಲಿ ಫಿಶ್ ನಾವೆಲ್ಲ ನಮ್ಮೂರು ಶಾಬಾದ್ಲಿಂತ ತರ್ತೀವಿ. ಅದಕ್ಕಂದ್ರೆ ನಾವು ಕಲಬುರಗಿ ಏನು ಭೀ ಹೆಚ್ಚಿಗೆ ತಿನ್ನಲ್ಲ, ಯಾಕಂದ್ರೆ ನಾವು ಅದಕ್ಕಂತ ನಾವು ಅಲ್ಲಿಂದ ತರ್ತೀವಿ. ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಅಲ್ಲೇ. ಪಪ್ಪನ ಡ್ಯೂಟಿ ಇತ್ತಲ್ಲ, ನಮ್ಮ ಪಪ್ಪಂದ ಡ್ಯೂಟಿ ಇತ್ತು. ಇವಾಗ ಅದು ಏನಂತಾರೆ ಕಂಪ್ನಿ ಬಂದಾಗ್ಯದ. ಹಾಗೆ ನಮ್ಮ ಎಜುಕೇಷನ್ ಬಿ ಡಿಗ್ರಿಯ ಸಲುವಾಗಿ ಅದು ಅಂತ ನಾವು ಈ ಕಡೆ ಬಂದ್ವಿ, ಶಿಫ್ಟ್ ಆದೆವು. ಸೊ ಇವಾಗ ಡಿಗ್ರಿ ಮುಗಿಸ್ಕೊಂಡೆವು, ಈಗೆಲ್ಲ ಜಾಬ್ ಮಾಡತ್ತೀವಿ. ಹೆಂಗೂ ಇಲ್ಲೇ ಸಿಕ್ಕಿತ್ತು, ಸೊ ಇಲ್ಲೇ ಸೆಟಲ್ ಆದೆವು. ಆ್ಯಕ್ಚುಲಿ ನಾ ಡಿಗ್ರಿ ನಮ್ಮ ಮಾಮವ್ರ ಮನೆಗೆ ಇದ್ದೆ. ನಮ್ಮ ದೊಡ್ಡ ಮಾಮ ಅವ್ರು ಬ್ಯಾಂಕ್ದಾಗ ಮ್ಯಾನೇಜರೇ. ಈಗ ಅವರು ಬ್ಯಾಂಗ್ಳೂರು ಶಿಫ್ಟ್ ಆಗ್ಯಾರ. ಸೊ ಈಗ ಅವ್ರು ಆ ಕಡೆ ಹೋಗ್ಯಾರ. ಈಗ ಇದು ಸ್ವಲ್ಪ ಹೊತ್ತು ಮುಚ್ಚಿಡಮ್, ಕುದಿಬೇಕಲ್ಲ, ಕುದಿ ಹಿಡಿಯಬೇಕು. ಸೊ ಅದಕ್ಕದು ಸ್ವಲ್ಪ ಹೊತ್ತು ಮುಚ್ಚಿಡಮ್. ಈ ಕಡೆ ನೋಡಮ್ಮ, ಇದು ಏನಾಯ್ತು ಕೈ ತೊಗೊಂಡು ಹೋಗಿ ನೋಡ್ರಿ. ಈಗ ಇದ್ರ ಸ್ಮೆಲ್ ಭಾರಿ ಬರ್ತದೆ ಅಂದ್ರೆ ಬಿ ಘಮ 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 ಘಮ. ಚಿಕನ್ ಅವಾಗ ಕೊಡು. ನೋಡಿ ಚಲೋ ಕೈಬೇಕು, ಈ ಥರ ಹಿಂಗೆ ಆಗ್ಬೇಕು. ಆಗ್ಯಾವ ಮತ್ತೆ
ಸೈಡಿಗೆ ತೆಗೆದಿಡಿ ಸರ್. ಇದು ಗ್ಯಾಸೇ ಏನೇ ಎಷ್ಟು ಬಗ್ 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 ಅದೇ ಆವಾಜ್ ಬರ್ತದೆ ವಿಡಿಯೋದಾಗ. ಸ್ವಲ್ಪ ಆವಾಜ್ ಇದು ಆಗತ್ತೆ ಅನ್ನೋದೇ ತೆಗಿಬೇಕು. ನಾಳೆ ಸ್ಯಾಟರ್ಡೆ, ನಾಳಿದ್ರೆ ತಿನ್ನಲ್ಲ ನಾವು. ತಿಂದ್ರೆ ಒಮ್ಮೆ ಮಂಗಳವಾರ ಉಳಿದಿರ್ತದಲ್ಲ. ಸಂಡೇ ಇರುತ್ತೆ. ಸಂಡೇ ಬಟ್ಟೆ ಇರ್ತದಲ್ಲ. ಓಕೆ. ಏನು ಸಂಡೇ ಬಟ್ಟೆ ಇದು ಮೀನಾ ಏನದ ಗೊತ್ತ್ರಿ, ಅವತ್ತಿನ ದಿನ ತಿನ್ನೋದಕ್ಕಿಂತ ಹೆಚ್ಚಿಗೆ ಮರುದಿನ ತಿನ್ಬೇಕು ಅಲ್ಲಮ್ಮ. ಮರುದಿನ ತಿನ್ನಬೇಕು. ಅದರಲ್ಲಿ ಇನ್ನೂ ಇಷ್ಟು ಮಸ್ತ್ ಟೇಸ್ಟಿ. ಎಸ್ಪೆಷಲಿ ಇದೇನು ಗ್ರೇವಿ ಅದನ್ನು ಗ್ರೇವಿ ನೀವು ಟ್ರೈ ಮಾಡಿರ್ಬೇಕು ಅನ್ನಿಸ್ತದ. ಯಾರು ಟ್ರೈ ಮಾಡಿಲ್ಲ ಅವ್ರು ಒಂದ್ಸಲ ಟ್ರೈ ಮಾಡಿರಿ. ನೆಕ್ಸ್ಟ್ ಡೇ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೀವಿ. ಸೊ ಆ್ಯಕ್ಚುಲಿ ಭಾಳ ಉಳಿದಿದ್ದು ಮರುದಿನ ತಿನ್ಬಾರ್ದು ಅಂತ ಹೇಳ್ತಾರೆ. ಬಟ್ ಇದು ಅಡುಗೆ ಎಲ್ಲ ಬೇರೆದು ಹೇಳತ್ತೀನ. ಬಟ್ ಇದು ಮೀನಾ ತಿನ್ಬೇಕು. ಹಾಂ, ಮಟನ ತಿನ್ನಬಾರ್ದು. ಮಟನ್ ಅಷ್ಟಿದೆಯಲ್ಲ, ಇದು ಮೀನಾ ಕರೆಕ್ಟಪ್ಪ. ತಿರುತಿ ನೋಡ್ರಿ ಇಷ್ಟು ಮಸ್ತ್ ಕುದಿಯತ್ತೆ. ಸೊ ಮ್ಯಾಲೆಲ್ಲ ಎಣ್ಣೆ ಅದೆಲ್ಲ ಚಲೋ ಬಿಟ್ಟಾಗ. ಸೊ ಹಿಂಗೆ ಆಗ್ಬೇಕು ನೋಡ್ರಿ. ಅದ್ರಕ್ ಅದ್ರಕ್ಕೆ ನೋಡ್ರಿ ಇಷ್ಟು ಮಸ್ತ್ ಕಾಣ್ತದೆ. ಸೊ ಹಿಂಗೆ ಆಗ್ಬೇಕಿದೆ ಗ್ರೇವಿ. ಅದೆಲ್ಲ ಬಿಡ್ಬೇಕು ಮ್ಯಾಲೆ ಅದ್ರ ಎಣ್ಣೆ ಅದೆಲ್ಲ. ಸೊ ಇನ್ನೊಂದು ಸ್ವಲ್ಪ ಹಾಗೆ ಅಷ್ಟು ತಡ ಭೀ ಹತ್ತಲ್ಲ, ಈಗ ಜಲ್ದಿನೇ ಫ್ರೈ ಆಗ್ತಾವೆ. ಲೇಟ್ ಅಂತ ಅನಿಸ್ತಿರ್ಬೇಕು, ಅಷ್ಟು ಲೇಟ್ ಆಗಲ್ಲ. ಜಲ್ದಿನೇ ಫ್ರೈ ಆಯ್ತು. ಹಾಗೆ ಅದು ಗೊತ್ತಾಯ್ತು ಫ್ರೈ ಆಗಿದ್ದು ಚಲೋ ಬೆಂದಿದ್ದು ಅಂದ್ರೆ ಎಲ್ಲ ಚಲೋ ಮೆತ್ತಗಾಗಿದ್ದು. ಸೊ ಇವು ಒಂದು ಸ್ವಲ್ಪ ತೆಗ್ದಿಡ್ತಾರಂತ. ಆ್ಯಕ್ಚುಲಿ ನಾವು ಇಷ್ಟು ಭೀ ಮಾಡ್ತೀವಿಲ್ಲ. ಚಿಕ್ಕ ಮಾಮ ಹೊಂಟ ಕೊಡ ಈಗ ಅದಿಷ್ಟು ತೆಗೆದು ಫ್ರಿಜ್ ತೆಗೆದಿರ್ತಾರಂತ. ನಾಳೆಗೆ ನಮ್ಮ ಪಪ್ಪಾಗೆ ಮಾಡ್ಕೊಡೋಣ. ನಾಳೆ ಏನು ಮಾಡ್ಕೊಂಡೆ ಪಪ್ಪ? ನಾಳೆ ಟ್ಯೂಸ್ಡೇ ದಿನ. ಇದು ಭೀ ಮಸ್ತ್ ಫ್ರೈ ಆಗ್ಯದ. ಈಗ ಇದು ಭೀ ತೆಕ್ಕೊಂಬಂತ ಸ್ವಲ್ಪ ಸೈಡಿಗೆ ಇಟ್ಟು ಎಣ್ಣೆ ಚಾಣಿಸ್ಕೊಂಡು ಬುಟ್ಟಿಗೆ ತೆಗ್ದ. ಈಗ ಇದು ಉಳಿದ್ರೆ ಏನು ಮಾಡ್ತೀನಿ ಬಿಟ್ಟಾಗತ್ತೆ ನಿಂದರು ನೀ ಮಾಡಿ ಹೇಳಕ್ಕೆ ಹೋಗಬೇಡ, ತೋರಿಸ್ಬೇಕು. ಇಲ್ಲಿ ನೋಡ್ರಿ ಈ ಗ್ರೇವಿ ನೋಡ್ರಿ ಕಲರ್ ಅವೇ ಹೆಂಗಿತ್ತು. ಈಗ ನೋಡ್ರಿ ಏನು ಮಾಡ್ತಾರೆ, ಅದು ಎಣ್ಣೆ ಇದ್ರದಾಗ ಬಿಡ್ತಾರೆ. ನಾವು ಇದ್ರಲಿಂತ ಭೀ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ ನೋಡ್ರಿ. ಹಿಂಗೆ ಮಾಡಬೇಕು. ಒಂದ್ಸಲ ಈ ಥರ ಮಾಡಿ ನೋಡ್ರಿ, ಮಸ್ತ್ ಟೇಸ್ಟ್ ಬರ್ತದೆ. ಇದು ನೀವು ಗರಂ ಗರಮ್ ಅನ್ನದಾಗ ತಿನ್ನಬೇಕು. ಇನ್ನೂ ಇಷ್ಟು ಮಸ್ತ್ ಟೇಸ್ಟ್ ಕೊಡ್ತೀವಿ. ರೊಟ್ಟಿ ಅನ್ನ ಚಪಾತಿ ಅಷ್ಟು ಟೇಸ್ಟ್ ಕೊಡಲ್ಲ. ಮೆತ್ತಗೆ ಇದು ರೊಟ್ಟಿ ಇರ್ತದಲ್ಲ ಅದ್ರೊಳಗೆ. ಏನೋಪನ ಟ್ರೈ ಮಾಡಿಲ್ಲ, ಇನ್ನು ಮತ್ತೊಂದು ರೊಟ್ಟಿದಾಗ ಟ್ರೈ ಮಾಡೀನಿ. ಇದು ಭೀ ಉಳಿದು ಸ್ವಲ್ಪ ತೆಕ್ಕೊಟ್ಟು ಸೈಡಿಗೆ ಟೇಸ್ಟ್ ಬರ್ತದೆ. ಇಲ್ಲಾಂದ್ರೆ ಹಂಗೆ ಬಿಟ್ಟುಬಿಡ್ರಿ ಎಣ್ಣೆ ಅನ್ಸೋದಿತ್ತಂದ್ರೆ. ಆಯ್ತು ನೋಡ್ರಿ, ಭಾಳ ಸಿಂಪಲ್ ಅದ ಗ್ರೇವಿ. ಏನು ಫಸ್ಟ್ ನಾವು ಮಮ್ಮಿ ಎಲ್ಲ ಮಸಾಲದ ಹಾಕಿ ಏನು ಕುಟ್ಟಾರಲ್ಲ ಅದಿಷ್ಟು ಇದು ಮಾಡಬೇಕು. ಆಯ್ತು, ಕುಟ್ಟಿದ್ದು ಎಣ್ಣೆ ಅದು ಎಲ್ಲ ಹಚ್ಚಿಟ್ಟಿದ್ದು ಮಸಾಲದ ಹಚ್ಚಿಟ್ಟಿದ್ದು ಅದ್ರದಾಗ ಬಿಟ್ಟು ಬಿಡಬೇಕು ಅಷ್ಟೇ. ಫ್ರೈ ಆಗಿ ಫಿಶ್ ಫ್ರೈ ರೆಡಿ ಆ್ಯಂಡ್ ಫಿಶ್ ಕರಿ ಈಸ್ ರೆಡಿ. ಸೊ ನಮ್ಮ ಅಡುಗೆ ಫುಲ್ ಕಂಪ್ಲೀಟ್ ರೆಡಿ ಆಗ್ಯದ್ರಿ ಡಿನ್ನರ್ ಸಲಕ. ಸೊ ನೋಡ್ರಿ ಹಿಡ್ಕೊಂಡು ಕೂತಾರೆ, ನಿಂತಾರೆ ನಮ್ಮ ಮಮ್ಮಿ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತವ. ಫುಲ್ ಕ್ಲೋಸ್ ಅದಾಗ ತೊಗೋತೀನಿ ನಿಮಗೆ. ಹಾಗೆ ಬಾಯಿಗೆ ನೀರು ಬರಬೇಕು. ನನಗರೆ ಆಲ್ರೆಡಿ ಹೊಂಟದ. ಯಾಕಂದ್ರೆ ನನಗರೆ ಭಾಳ ಅಂದ್ರೆ ಭಾಳ ಫೇವ್ರೇಟ್ ಇದು. ಸಣ್ಣಕ್ಕೆ ಇರಲಿಂದ ಫೇವ್ರೇಟ್ ನನಗಿದು. ಮತ್ತು ಇವೆಲ್ಲ ತಿನ್ಸಿನದು ಎಷ್ಟು ಮೆಮೊರಿ ಇದಾದ ನಿಮ್ಮದು.
ಎಷ್ಟು ಹುಷಾರಿದ್ದಂತೆ. ಮತ್ತು ಓದರ್ನಾಗ ತೊಡೆ ಹುಷಾರಿದ್ರಿ, ಓದ್ಬೇಕು ನೋಡ್ಬಿಟ್ಟ ಮೇಡ ಮಕ್ಕಳು ಎಷ್ಟು ಓದ್ತೀರಿ ಮುಂದೆ ನಿಮ್ಮ ಗಂಡರ ಮನೆಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕಂತ ಇಟ್ಕೋ ಈಗ ಎಷ್ಟು ನಿಮ್ಗೆ ರೊಕ್ಕ ಏಟಾಗ್ತದಪ್ಪ ನೀವು ಅಂತೀರಿ, ಏನು ಭಾಳ ಓದಿಸಿರಿ ಅಂತೀರಿಲ್ಲ, ವರ್ಷಿಗೆ 3 ಲಕ್ಷ ರೂಪಾಯಿ ಕಟ್ತಿದೆ ನಿಮಗೆ ನಾ ತಂಗಿಗೆ ನಿನಗೆ. ಮತ್ತು ಕಾನ್ವೆಂಟ್ ಓದಿಸಿನ ನಿಮಗೂ, ಕಾನ್ವೆಂಟ್ ಓದಿಸಿ 10th ತನ ಕಾನ್ವೆಂಟ್, ಮತ್ತು ಆಮೇಲೆ ಅದಾದ್ಮೇಲೆ ಡಿಗ್ರಿ ಆದ್ಮೇಲೆ BEd. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾಕಡೆ ಓದ್ತಿ? ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬಳ್ಳಾರಿದಾಗ ಹಾಸ್ಟೆಲ್ನಾಗ ಇಟ್ಟು ಓದಿಸಿನ. ಆಯ್ತು ನೋಡ್ರಿ, ಇಷ್ಟೆಲ್ಲ ಆಯಿತು. ಈಗ ನೆಕ್ಸ್ಟ್ ಟೇಸ್ಟ್ ಮಾಡೋದು. ಟೇಸ್ಟ್ ಮಾಡ್ತೀನಿ ಅಂತ ನಾ ಇಲ್ಲಿ ಟೇಸ್ಟ್ ಮಾಡ್ತೀನಿ. ನೀವು ಹಾಕೊಂತೀನಪ್ಪ? ಇಲ್ಲ, ಸದ್ಯಕ್ಕೆ ಟೇಸ್ಟ್ ಮಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾಡ್ತೀನಿ. ಬೇಕತ್ತಿ ಏನಂತ ಮೇಡಮ್ ಟೇಸ್ಟ್ ಮಾಡ್ತೀನಿ. ದಿವ್ಯ ಮೇಡಮ್ ನಂಗೆ ಫಿಶ್ ಇಷ್ಟ, ಯಾವುದು ಭೀ ಇಷ್ಟ ಇಲ್ಲ. ಅಷ್ಟು ಮಟನ್ ಭೀ ಇಷ್ಟ ಇಲ್ಲ, ಚಿಕನ್ ಭೀ ಇಷ್ಟ ಇಲ್ಲ. ಎಲ್ಲರಿಗೂ ಬಿಟ್ಟ ಫಿಶ್ ಇಷ್ಟ. ಮುಳ್ಳು ನೋಡಿದ್ರು. ಸೊ ಇದ್ರದಾಗ ಮೇನ್ ಪಾಯಿಂಟ್ ಅಂದ್ರೆ ಅದೇ ನೋಡ್ರಿ, ಮುಳ್ಳಲಿಂತ ಭಾಳ ಇದ್ರಲಿಂತ ನೋಡಿ ತಿನ್ಬೇಕು. ಜರ್ರ ಮುಳ್ಳು ಗಂಟ್ಲ ಸಿಗಿ ಬಿತ್ತು ಆಯ್ತು, ಖತಮ್ ಖಾನಿ. ಏನು ಕಥ ಮಗಲ್ಲ, ಗಂಟ್ಲ ಸಿಗಿ ಬೀಳ್ತದಲ್ಲ. ಮತ್ತು ಹಿಂಗೆ ಆಗಿದ್ದಿಲ್ಲ ನಮ್ಮ ಬಾಜು ಇಲ್ಲಿ, ಹಿಂಗೆ ಆಗಿತ್ರಿ. ನಮ್ಮ ಮನೆ ಬಾಜು ಒಂದು ಸಣ್ಣದ ಪಾರ್ ಇತ್ತು, ಅದು ಮೀನ ನೋಗ್ಲಕ್ಕೆ ಹೋಗ್ಯಾನ, ಆಯ್ತು ಗಂಟ್ಲ ಸಿಗಿ ಬಿದ್ದು ಪಾಪ. ಒಂದು ವರ್ಷ ಪೂಜೆ ಹಾಕ್ತಾರೆ, ಕೂಸು ಸತ್ತೆ ಹೋಯ್ತು. ಅದು ಏನು ಮಾಡಬೇಕು, ನಿಷೇಧಾಗ ಮಾಡ್ಯಾನ. ಮತ್ತಂದ್ರೆ ಮಸ್ತ್ ಟೇಸ್ಟ್ ಆಗಿದೆ. ಸೊ ನೋಡ್ರಿ, ಓಕೆ ಇಷ್ಟು. ಸೊ ಓಕೆ, ಇದು ಇತ್ತು ನನ್ನ ಇವತ್ತಿನ ವ್ಲಾಗ್. ಫಿಶ್ ಫ್ರೈ, ಫಿಶ್ ಕರಿ. ಸೊ ಫಿಶ್ ಕರಿ ನೋಡ್ರಿ ನಾ ಆಲತ್ತದ ಬಂದ್ಮೇಲೆ ಬಂದ. ಸೊ ಅದು ಕುದಿಸ್ಲಾಕ ಇಟ್ಟಾರ. ಸೊ ಇಷ್ಟು ಇತ್ತು ನೋಡ್ರಿ ನಮ್ದು ಇವತ್ತಿನ ವ್ಲಾಗ್. ಸ್ಪೆಷಲ್ ಅಂದರೆ ಸ್ಪೆಷಲ್ ಡಿನ್ನರ್, ನಂಗೆ ಭಾಳ ಸ್ಪೆಷಲ್ ಡಿನ್ನರ್. ನನ್ನ ಫೇವ್ರೆಟ್ ಫಿಶ್ ಫ್ರೈ, ಫಿಶ್ ಕರಿ. ಸೊ ಲೈಕ್ ಮಾಡಿರಿ, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆಯ್ತಂದ್ರೆ. ಆಮೇಲಪ್ಪ ಊಟದ ಜೊತೆ ಲೈಕ್ ಮಾಡಿ ಅಂತೇಳು. ಲೈಕ್ ಮಾಡತ್ತ ತಗೋಮ್ಮ, ಯಾಕೆ ಹೇಳಿ ನೀ ಭೀ ಹೇಳು. ಸೊ ನಾವು ಏನೋ ರಿಕ್ವೆಸ್ಟ್ ಮಾಡತ್ತ ನಿಮಗೆ. ಲೈಕ್ ಮಾಡ್ರಿ, ಇಷ್ಟು ಕಷ್ಟಪಟ್ಟು ಮಾಡ್ತೀವಿ ತಾಯಿ ಮಗಳು. ಚಂದ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಬಿ ಮಾಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲ. ಕಮೆಂಟ್ ಬಿ ಹಾಕ್ರಿ, ಹೆಂಗೆ ಅಡುಗೆ ಎಲ್ಲ ನಾವು ಹೆಂಗೆ ಮಾಡ್ತೀವಿ. ಚಲೋ ಆಗಿತ್ತಂದ್ರೆ ಚಲೋ, ಅಲ್ಲಿಲ್ಲ ಅಂದ್ರೆ ಬಿ ಏನು ಪರವಾಗಿಲ್ಲ, ಕಮೆಂಟ್ ಹಾಕ್ರಿ. ನಮಗೆ ಹೇಳ್ರಿ ಎಂತೂ ಅಲ್ಲಿ ಏನಾರೇ ತಪ್ಪಲ್ಲತ್ತಿತ್ತು ಏನೋ, ನಾವು ಕರೆಕ್ಟ್ ಮಾಡ್ಕೊತೀವಿ ಅಂತ. ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀವಂತೆ ಎಲ್ಲ ವೆರೈಟೀಸ್. ನೀವು ಏನು ನಿಮಗೆ ಏನಾದರೂ ಮತ್ತು ಬೇರೆದು ಏನಾರೇ ಮಾಡಂತಂದ್ರೆ ಅದು ಬಿ ಕಮೆಂಟ್ ಹಾಕ್ರಿ, ಅದು ಬಿ ಟ್ರೈ ಮಾಡ್ತೀವಿ ಅನ್ನೋ ರೆಸಿಪಿ. ಸೊ ಇದು ಇತ್ತು ಈಗಿನ ಬ್ಲಾಗ್. ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್, ಶುಭರಾತ್ರಿ.